ಕೃಷ್ಣನ ಹುಟ್ಟುಹಬ್ಬಕ್ಕೆ ಅನುಗುಣವಾಗಿ ಮಾಡಬೇಕಾದಂತಹ ಪೂರ್ಣವಾದ ಚರ್ಯೆ ಹೇಗಿರಬೇಕೆನ್ನುವುದಕ್ಕೆ ಆಚಾರ್ಯ ಮಧ್ವರ ಬಹಳ ಸುಂದರವಾದ ಒಂದು ಸಣ್ಣ ಕೃತಿ ಜಯಂತಿ ನಿರ್ಣಯ ಜಯಂತಿ ಕಲ್ಪ ಅಂದೆ ಏನು ಹೇಳುತ್ತಾರೆ, ಹೇಗೆ ಮಾಡ್ಲಿಕ್ಕೆ ಆಚರಣೆ ಇದೆ, ನಾವು ಹೇಗೆ ಮಾಡುವ ಅಂದ್ರೆ 3 ಹೊತ್ತು ಸ್ನಾನ ಆವತ್ತು ಮಾಡಬೇಕು ಅಂದ್ರು. ಕಪ್ಪು ಎಳ್ಳಿನಿಂದ ಸ್ನಾನ ಮಾಡಲಿಕ್ಕೆ, ಸ್ನಾನ ಮಾಡುವಾಗ ಒಂದು ಮಂತ್ರ ಹೇಳಲಿಕ್ಕೆ ಎಲ್ಲರೂ, ಮಕ್ಕಳಾಗಲಿ ಸ್ತ್ರೀಯರಾಗಲಿ ಯಾರೇ ಆಗಲಿ, ಕೃಷ್ಣನ ಹುಟ್ಟುಹಬ್ಬವನ್ನು ಆಚರಿಸುವಲ್ಲಿ ಜಾತಿ ಅಥವಾ ಅಂತಸ್ತು ವ್ಯತ್ಯಾಸ ಇದೇನಿಲ್ಲ ಅಂದ್ರು. ಯೋಗಾಯ ಯೋಗ ಪತಯೇ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇಷ್ಟೇ. ಈ ಮಾತನ್ನು, ಈ ಶ್ಲೋಕವನ್ನು ಹೇಳಿ ಸ್ನಾನ ಮಾಡಿ, 3 ಹೊತ್ತು ಸ್ನಾನ ಮಾಡಿ, ಸಂಜೆ ಸೂರ್ಯಾಸ್ತದ ಮುಂಚೆಯೇ ಸ್ನಾನ ಮಾಡಿ, ಮಧ್ಯರಾತ್ರಿಯವರೆಗೆ ಕಾಯ್ಲಿಕ್ಕಿದೆ ಪೂಜೆಗೆ ಅರ್ಘ್ಯಗೆ ಕೃಷ್ಣನಿಗೆ. ಆಗ 6 ಗಂಟೆ ಉಂಟಲ್ಲ, ಏನು ಮಾಡುವ ಅಂದ್ರೆ ಜಪ ಮಾಡಿ, ಕೃಷ್ಣ 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 ಅಂತ ಪೂಜೆ ಮಾಡಿ, ಪಾರಾಯಣ ಮಾಡಿ, ಸ್ತೋತ್ರಗಳನ್ನು ಕೃಷ್ಣನ ನಾಮಾವಳಿಗಳನ್ನು ಚಿಂತನೆ ಮಾಡಿ, ಕೃಷ್ಣನ ಕಥೆಯನ್ನು ಪ್ರವಚನ ಮಾಡಿ, ಇನ್ನೂ ಮಿಗಿತ ಹೊತ್ತಿನಲ್ಲಿ ಕೃಷ್ಣನಿಗಾಗಿ ಲಡ್ಡು ಚಕ್ಕುಲಿ ತಯಾರು ಮಾಡಿ, ನೈವೇದ್ಯಕ್ಕೋಸ್ಕರವನಿಗೆ ಬೇಕಾದ ಸಂಗತಿಯನ್ನು ಬೆಳಿಗ್ಗೆ ಮಧ್ಯಾಹ್ನವೇ ಮಾಡಿಡಬೇಡಿ, ಸಂಜೆ ಮಾಡಿ ಕೃಷ್ಣನ ಹತ್ತಿರದಲ್ಲಿ. ಯಾಕೆಂದ್ರೆ ಕೃಷ್ಣನೇ ಹೇಳುತ್ತಾನೆ, ಹೆಚ್ಚು ಹೊತ್ತು ಇಟ್ಟ ಊಟ ನನಗೆ ಬೇಡ ಅಂತ ಗೀತೆಯಲ್ಲಿ ಮಾತಾಡಿದಾಗ, ಯಾತಯಾಮಂ ಗತರಸಂ ಅಂತ, ನನಗೆ ಫ್ರೆಶ್ ಆಗಿರಬೇಕು ಅಂತ ಕೃಷ್ಣನ ಮಾತು ಪ್ರಸಾದದಲ್ಲಿ. ಹೀಗಾಗಿ ಅಷ್ಟು ದೊಡ್ಡ ಹೊತ್ತನ್ನು ಮಧ್ವಾಚಾರ್ಯರು ತೋರಿಸಿಕೊಟ್ರು. ಸಾಯಂಕಾಲೇ ಸ್ವತಂತ್ರಿತ ಸ್ನಾನಂ ಕುರಿಯಾತ್ ಅಂತ, ಸಂಜೆಗೆ ಸೂರ್ಯಾಸ್ತದ ಮುಂಚೆಗೆ ಸ್ನಾನ ಮಾಡು ರಾತ್ರಿ ಪೂಜೆಗಾಗಿ. ಹೀಗೆ 3 ಹೊತ್ತು ಸ್ನಾನ, ಮತ್ತೆ 3 ಹೊತ್ತು ಕೃಷ್ಣನ ಪೂಜೆಗೊಂದು ಮಾತು ಹೇಳ್ತಾರೆ. ಮತ್ತೆ ಇದೇ ರೀತಿಯಾಗಿ ಸುಲಭ ಕಲೀಲಿಕ್ಕೆ, ಅಲ್ಲಿ ಯೋಗಾಯ ಇದ್ರೆ ಇಲ್ಲಿ ಯಜ್ಞಾಯ ಯಜ್ಞಪತಯೇ ಯಜ್ಞಾನಾಂ ಸಂಭವಾಯ ಚ ಯಜ್ಞೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇಲ್ಲಿ ಯೋಗ ಶಬ್ದದ ಬದಲಿಗೆ ಯಜ್ಞ ಶಬ್ದ. ನಮಗೆ ಮೊದಲು ಸಿಕ್ಕಿದ್ದು ಜಯಂತಿ ಯೋಗ, ಕೃಷ್ಣನ ಹುಟ್ಟು ಹಬ್ಬವನ್ನು ಆಚರಿಸುವ ಯೋಗ ನನಗೆ ಸಿಕ್ಕಿತು ಅಂತ ಹೆಮ್ಮೆ. ನಾನು ಬದುಕಿ ಉಳಿದೆ, ಕೈಕಾಲು ಸುಖ ಇದೆ, ದೇವರ ಸೇವೆ ಮಾಡ್ಲಿಕ್ಕೆ ಅವಕಾಶ ಆಯಿತು ಅಂತ. ಬೆಳಿಗ್ಗೆದ್ದಾಗ ಯೋಗ, ಪೂಜೆ ಮಾಡುವ ಯೋಗ, ದ್ರವ್ಯದ ಯೋಗ. ಮಧ್ಯಾಹ್ನ ಪೂಜೆ ಹೊತ್ತಿನಲ್ಲಿ ಯಜ್ಞ ಅಂದ್ರೆ ಸರ್ವಾರಾಧ್ಯ ಅಂತ, ಯಜ ದೇವ ಪೂಜಾಯಾಮ್ ಅಂತ, ಎಲ್ಲ ಯಜ್ಞಗಳಿಂದ ಸ್ವಾಮಿ ಪೂಜೆಗೊಳ್ಳುವವ ಅಂತ. ಹಾಗಾಗಿ ಆ ಮಂತ್ರದ ದೇವರಿಗೆ ವಿಶೇಷವಾಗಿ ಬಿಲ್ವ ಪತ್ರದ ಅರ್ಚನೆ. ಕೃಷ್ಣನಿಗೆ ಬಿಲ್ವ ಅಂದ್ರೆ ಭಾರಿ ಇಷ್ಟ. ಬಿಲ್ವ ಪತ್ರ, ಬಿಲ್ವ ಫಲ ಇವೆಲ್ಲ ಕೃಷ್ಣ ಪೂಜೆಗೆ ಬರಬೇಕು. ಒಟ್ಟಿಗೆ ಗರಿಕೆ ಮತ್ತೆ ತುಳಸಿ, ಪುಷ್ಪದಲ್ಲಿ ಪಾರಿಜಾತ, ಅದು ನೀರಿನಲ್ಲಿ ಆಗುವುದಾಗಿದ್ರೆ ಕಮಲ ಪುಷ್ಪ, ಇವೆಲ್ಲ ಕೃಷ್ಣನಿಗೆ ಭಾರಿ ಇಷ್ಟವಾದಂತಹ ಅರ್ಚನೆಗೆ ವಸ್ತುಗಳು. ಅದರಿಂದ ಪೂಜೆ ಮಾಡಿ, 3 ಹೊತ್ತು ಪೂಜೆ ಮಾಡಿ. ಮತ್ತೆ ಹೇಳುತ್ತಾರೆ, ಪೂಜೆಯ ಕೊನೆಯಲ್ಲಿ ವಿಶೇಷ ಏನು ಕೇಳಿದ್ರೆ ಅರ್ಘ್ಯ ಪ್ರದಾನ ಅಂತ.